ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಈಗಾಗಲೇ ಪೊಲೀಸರ ಕಸ್ಟಡಿಯಲ್ಲಿದ್ದಾರೆ. ಈಗಾಗಲೇ ನಟ ದರ್ಶನ್ ಅವರು ಸಿನಿಮಾ ರಂಗಕ್ಕೆ ಬರುವುದಕ್ಕೆ ಮೈಸೂರಿನ ಹಿರಿಯ ಪತ್ರಕರ್ತರು ಕೂಡ ಕಾರಣರಾಗಿದ್ದರು. 24 ವರ್ಷಗಳ ಹಿಂದೆಯೇ ಸ್ಯಾಂಡಲ್ವುಡ್ನ ರಿತಿಕ್ ರೋಷನ್ ಅಂತೇಳಿ ನಾಮಾಂಕಿತವನ್ನು ಸಹ ಮಾಡಿದರು. ದರ್ಶನ್ ಅವರು ಯಾವ ರೀತಿ ಬೆಳೆದು ಬಂದರು ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾದಂಥ ಪ್ರಕಾಶ್ ಬಾಬು ಇದ್ದಾರೆ. ಅವ್ರು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ ನೀವು ನೋಡಿದಾಗೆ ದರ್ಶನ್ ಹೇಗೆ ಸರ್? ಹೇಳ್ದಲ್ಲ, ಭಾಳ ಒಳ್ಳೆಯ ಹುಡುಗ, ಮುಗ್ಧರಲ್ಲಿ ಮುಗ್ಧ. ಈಗಲೂ ಅವನಿಗೆ ಮೈಂಡ್ ಮೆಚುರಿಟಿ ಇಲ್ಲ. ಆ ಕಾರಣದಿಂದ ಇಂಥ ಒಂದು ಕೆಟ್ಟ ಸಾಹಸಗಳು ಮಾಡ್ಕೊಂಡಿದ್ದಾನೆ. ಅವನು ಸ್ವಲ್ಪ ಮೈಂಡ್ ಸ್ವಲ್ಪ ಮೆಚುರಿಟಿ ಇದೆ, ಅಥವಾ ಒಂದು ಮೆಚುರಿಟಿ ಅಂತ ಒಂದು ಹುಡುಗರು ಒಂದು ಸಾಹಸಗಳನ್ನ ಮಾಡಿದರೆ ಅವನು ಭಾಳ ಮುಂದಕ್ಕೆ ಇವತ್ತು ಈ ಥರ ತಿರುಗಿದ ಕೆಟ್ಟ ಪರಿಸ್ಥಿತಿಗೆ ಹಾಕೋತಿರಲಿಲ್ಲ. ಅವನು ಯಾವತ್ತೂ ಅವನು ಬ್ಯಾಡ್ ಬಾಯ್ ಆಗ್ತಿಲ್ಲ, ಒಳ್ಳೆ ಗುಡ್ ಬಾಯ್ ಆಗ್ತಿದ್ದ. ಅವನು ಹುಟ್ಟು ಬೆಳವಣಿಗೆ ನಾನು ಹೇಳ್ತೀನಿ, ಅವನು ಯಾವತ್ತೂ ಅವನು ಒಳ್ಳೆ ಹುಡುಗನೇ. ಒಳ್ಳೆ ಸಂಸ್ಕಾರ ಕೊಟ್ಟಿದ್ದು ಅವ್ರ ಅಪ್ಪ ಅಮ್ಮ. ಅವ್ರ ಅಪ್ಪ ಎಷ್ಟು ಒಳ್ಳೆ ಮನುಷ್ಯ ಅಂತಂದರೆ ಅವನು ನೋಡೋಕ್ಕೆ ವಿಲನ್ನು. ಎಷ್ಟೋ ಜನ ಅವರ ಅಮ್ಮ ಮೀನಮ್ಮನ ಕೇಳ್ತಾ ಇದ್ದಂತೆ, ಹೆಂಗಪ್ಪ ವಿಲನ್ ಜೊತೆ ಬಾಳ್ತಾಯಿದ್ದೀರಾ ಅಂತ. ಪಾಪ ಅವ್ರು ಹೇಳೋರು ಅಂದೆ, ಅವರು ನಾನೇ ಬೇಕಾದ್ರೆ ರೆಬೆಲ್ಲು, ಅವರು ಅಷ್ಟು ಒಳ್ಳೆ ಮನುಷ್ಯ. ಒಂದು ಸಣ್ಣದಕ್ಕೂ ಭಯ ಪಟ್ಕೊಳ್ಳೋರು, ಅವರು ಪುಕ್ಳು ಆ ಥರ. ಅವರು ಅಂಥ ಒಳ್ಳೆ ಮನುಷ್ಯ. ಹಾಗಾಗಿ ಎಂಥ ಸಂಸ್ಕಾರ ಒಳ್ಳೆ ಕೊಟ್ಟಿದ್ದರು ಅಂದರೆ, ಅವರೆಂಥ ಕಷ್ಟದಲ್ಲೇ ಬೆಳೆದಿದ್ರು. ಅವರು ಸ್ವಂತ ಮನೆ ಇರಲಿಲ್ಲ, ಬಾಡಿಗೆ ಮನೇಲಿದ್ದರು. ಇದೇ ಕೇರ್ ಹಾಸ್ಪಿಟ್ಲ್ ಇದೆಯಲ್ಲ, ಎದುರುಗಡೆ ಆಯುರ್ವೇದಿಕ್ ಹಾಸ್ಪಿಟ್ಲು, ಅದರ ಹಿಂಭಾಗ ಪ್ರಕಾಶ್ ಹೋಟ್ಲಿದೆ. ಪ್ರಕಾಶ್ ಹೋಟ್ಲ್ ಹಿಂಭಾಗದಲ್ಲೇ ಅದು ಸೊಪ್ಪನಕೇರಿ, ಅಲ್ಲೊಂದು ಒಟ್ಟಾರೆ ಮನೆ, ಅದು ಸಣ್ಣ ಬಾಡಿಗೆ ಮನೆಯಲ್ಲಿ. ಅವರು ಅಂತ ಒಂದು ಕಷ್ಟ ಕಾಲದಲ್ಲೂ ಮಕ್ಕಳನ್ನು ಭಾಳ ಚೆನ್ನಾಗಿ ಸಂಸ್ಕಾರದಲ್ಲಿ ಬೆಳೆಸಿದ್ರು, ಒಳ್ಳೆ ವಿದ್ಯೆ ಕೊಟ್ಟರು. ಮಕ್ಕಳು ಹಾಗೇ ಇದ್ದರು. ಅವರು ಯಾವ ಥರ ಅಂತಂದರೆ, ಮನೇಲಿ ಒಂದು ದಿನ ಕೂಡ ಅವರು ಸಿನಿಮಾ ವಿಷಯ ಮಾತಾಡ್ತಾರಿಲ್ಲ. ಯಾಕೆಂದರೆ ಮಕ್ಕಳು ಅದನ್ನೇ ಯೂಸ್ ಮಾಡ್ತಾರೆ. ಯಾಕೆಂದರೆ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸಿನಿಮಾದೆಲ್ಲ ಕಷ್ಟ, ಅವ್ರು ಕಲಾವಿದರ ಕಷ್ಟ ನೋಡಿಬಿಟ್ಟು ನಮ್ಮ ತಲೆಗೆ ಸಾಕು ಅನ್ನೋ ಮಟ್ಟಿಗೆ ಅವರಿದ್ದರು. ಯಾಕೆಂದರೆ ಈ ಸಿನಿಮಾ ಒಂದು ಅವ್ರ ಹಾಬಿಯಾಗಿ ಇಟ್ಕೊಂಡಿದ್ರು. ಅವ್ರೇನು ಅದನ್ನು ಪ್ರೊಫೆಷನಲಾಗಿ ಏನು ತೊಗೊಂಡಿರಲಿಲ್ಲ. ಅವ್ರಿಗೆ ಗೊತ್ತಿತ್ತು ಇದು ಸುಮ್ಮನೆ ಇದು ಜೀವನಕ್ಕೆ ಸಾಲಲ್ಲ ಇದು ಅಂತೇಳಿ. ಅದಕ್ಕೆ ಅವ್ರು ಬೇಕ್ರಿ ಇಟ್ಕೊಂಡಿದ್ರು. ಆ ಬೇಕ್ರಿ ಬೇರೆಯವ್ರು ವಹಿಸ್ಬಿಟ್ಟು ಅಲ್ಲಿ ಬರೋದು ಆದಾಯನ ಮನೆ ನಿರ್ವಹಣೆ ಮಾಡ್ತಾಯಿದ್ರು. ಹಿಂಗೆಲ್ಲ ಬಂದಾಗ ಹಿಂಗೆ ಫಿಲಮ್ಗಳು ಕೊಟ್ಟಾಗ ಅದೆಲ್ಲ ಒಂದೊಂದು 500,000 ಕೈ ಕೊಡ್ತಾಯಿದ್ರು ಅಷ್ಟೇ. ಅದನ್ನು ಹೆಂಗೆ ಇವರು ಮೇಂಟೈನ್ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ರು. ಅವ್ರು ಹೆಚ್ಚು ಅವ್ರಿಗೆ ಸಂಪಾದನೆ ಮಾಡಿದ್ದು ಉತ್ತರ ಕರ್ನಾಟಕದಲ್ಲೇ ನಾಟಕಗಳಲ್ಲೇ. ಆ ದುಡ್ಡಲ್ಲೇ ಅವರು ಸಿದ್ಧಾರ್ಥ ಲೇಔಟಲ್ಲಿ ಹಾಗೆ ಬಿ ಕೆ ಪುಟ್ಟಯ್ಯನವರು CITB ಚೇರ್ಮನ್ ಆಗಿದ್ದಾಗ ಅಲ್ಲೊಂದು ಸೈಟ್ ತೊಗೊಂಡು ಅಲ್ಲೇ ಮನೆ ಕಟ್ಟಿದ್ದವರು. ಆ ಮನೆ ಒಂದು ಇಟ್ಟಿಗೆಗಳು, ಮರಳುಗಳು ಮತ್ತು ಸಿಮೆಂಟು ಏನಿದೆ ಅದೆಲ್ಲ ಉತ್ತರ ಕರ್ನಾಟಕದ ಜನಗಳ ಒಂದು ಬೆವರಿನ ಹಣ ಅದು. ಪಾಪ ಅವರು ನಾಟಕಕ್ಕೆ ಕೊಟ್ಟದ್ದು ಒಳ್ಳೆ ಒಬ್ಬ ಚಿತ್ರ ಸಂಭಾವನೆಗಿಂತನೂ ಒಳ್ಳೆ ಅದ್ಭುತವಾದ ಸಂಭಾವನೆ ಕೊಡ್ತಾಯಿದ್ದೆ ನಾಟಕಗಳಲ್ಲಿ. ಇವರೊಬ್ಬರೇ ಅಂತಲ್ಲ, ಸುಧೀರ್ ಇರ್ಬೋದು, ನಮ್ಮ ಉಮೇಶ್ ಇರ್ಬೋದು, ಎಲ್ಲ ಕಲಾವಿದರುಗಳಿಗೆ, ನಮ್ಮ ಹೊನ್ನಾವಳಿ ಕೃಷ್ಣ ಇರ್ಬೋದು, ಸಹ ಕಲಾವಿದರಿಗೆ ಚೆನ್ನಾಗಿ ಸಾಕಿದ್ದು ಉತ್ತರ ಕರ್ನಾಟಕ ಜನ. ಇವತ್ತು ಅವರು ಯಾವತ್ತೂ ಅದನ್ನು ಎಲ್ಲ ಸಹ ಕಲಾವಿದರು ಒಳ್ಳೆ ಜನಗಳಲ್ಲಿ ನೆನ್ಕೋತಾರೆ ಅವರನ್ನು, ಆ ಉತ್ತರ ಕರ್ನಾಟಕ ಜನಗಳ ಪ್ರೀತಿನ. ಹಾಗೆ ಅವರು ಅಲ್ಲಿಂದ ಸಂಪಾದನೆ ಮಾಡಿದವು. ಭಾಳ ದುಡಿದ್ರು. ಆ ದುಡ್ಡದಲ್ಲಿ ಒಳ್ಳೆ ಮನೆ ಕಟ್ಟಿದ್ರು. ಮನೇಲಿ ಯಾವ ರೀತಿ ಇತ್ತು ಅಂತಂದರೆ, ಅವರು ಯಾವುದೇ ಹೇಳ್ದಲ್ಲ ನಿಮಗೆ, ಅವ್ರ ಮನೇಲಿ ಸಿನಿಮಾ ವಿಷಯ ಮಾತಾಡ್ತಿಲ್ಲ, ಒಳ್ಳೆ ಎಜುಕೇಷನ್. ಆದರೆ ಅವನಿಗೆ ವಿದ್ಯೆ ಹತ್ತಲಿಲ್ಲ ಅವನಿಗೆ ಅಷ್ಟೇ. ಕೊನೆಗೆ ಇವನು ಇನ್ನೇನು ವಿದ್ಯೆ ಹತ್ತಲಿಲ್ವಲ್ಲ, ಏನಾದ್ರು ಒಂದು ಚೆನ್ನಾಗಿದೆ ನೋಡೋಕ್ಕೆ ಅಂತ ಅವ್ರ ಮೀನಮ್ಮಂಗೆ ಫಸ್ಟ್ ಪ್ರೊಡಕ್ಟ್ ಮಾಡಿದ್ದ. ಮೀನಮ್ಮ ಅಮ್ಮನೇ ಸಿನಿಮಾ ರಂಗಕ್ಕೆ ಬರೋಕ್ಕೆ ಮೂಲ ಕಾರಣ. ಅಮ್ಮ ಇಲ್ಲ ಅಂದರೆ ಇಲ್ಲ. ಅಮ್ಮ ಏನಾಯಿತು, ವಿದ್ಯೆನೂ ಇದಾಗೋದ್ನಲ್ಲ, ಏನೋ ಒಂದು ಮಾಡಬೇಕಲ್ಲ, ಪ್ರೊಫೆಷನಲ್ ಅಂತ ಹೇಳಿದಾಗ ಆತನಿಗೆ ಹೆಗ್ಗೋಡಿಗೆ ಹೋಗು ಅಂತೇಳಿ ಒಂದು ಆ್ಯಕ್ಟಿಂಗ್ ಕೋರ್ಸ್ ಕಳಿಸಿದ್ದೆ ಅಮ್ಮ. ಅಪ್ಪನಿಗೆ ಒಂದು ಸ್ವಲ್ಪನೂ ಇಷ್ಟ ಅಲ್ಲ, ಬೈತಾಯಿದ್ರು. ಸೈನೂ ಮಾಡಲಿಲ್ಲ ಅವ್ರು. ಆ್ಯಕ್ಚುಲಿ ಆ ಫಾರಮ್ಗೆ ಸೈನು ಕೂಡ ಸುಗುದೀಪ ಶ್ರೀನಿವಾಸ್ ಸೈನ್ ಮಾಡಲಿಲ್ಲ, ಮೀನಮ್ಮನೇ ಸೈನ್ ಮಾಡಿದ್ದು, ಪೇರೆಂಟ್ ಸೈನ್ಗೆ. ಆ ಸೈನ್ ಮಾಡಿ ಅವನು ಹೋಗೋಷ್ಟರೊಳಗೆ ಇವ್ರಿಗೆ ಕಿಡ್ನಿ ಫೇಲ್ ಆಯಿತು, ಮತ್ತು ಹುಷಾರು ತಪ್ಪಲ್ಲ, ಮತ್ತೆ ವಾಪಸ್ ಬಂದುಬಿಟ್ಮೇಲೆ ಇವರು ತಾಯಿನೇ ಮೀನಮ್ಮನೇ ಒಂದು ಕಿಡ್ನಿ ಕೊಟ್ಟರು. ಆದರೂ ಸ್ವಲ್ಪ ದಿನ ಇದ್ದು ಅವ್ರು ಹೋಗ್ಬಿಟ್ರು. ಹೋದ್ಮೇಲೆ ಅವಾಗ ಹೇಳ್ತಾಯಿದ್ರಂತ ಮೀನಮ್ಮ ನನಗೆ ಹೇಳ್ತಾಯಿದ್ದು,
ಏನಕ್ಕೆ ದುಡ್ಡು ಖರ್ಚು ಮಾಡ್ಬಿಡ್ತಿಲ್ಲ, ಎಲ್ಲ ಸಣ್ಣ ಪುಟ್ಟದಾಗೆ ನಾನು ಹಿಂಗೆ ಹೋಯ್ತೀನಿ, ಬೇಡ ದುಡ್ಡು ಖರ್ಚು ಮಾಡಬೇಡ, ನನಗೆ ಸುಮ್ಮನೆ ವ್ಯರ್ಥವಾಗಿ ಆಪ್ರೇಷನ್ ಏನು ಬೇಡ, ನೀನು ಕಿಡ್ನಿ ಕೊಟ್ಕೊಂಡು ನಿನ್ಗೆ ಎಲ್ಲಿ ಹಾಳು ಮಾಡ್ಕೋಬೇಡ, ಮಕ್ಕಳು ನಿನಗೆ ಚೆನ್ನಾಗಿ ನೋಡ್ಕೊ ದುಡ್ಡಲ್ಲಿ ಅಂತ ಹೇಳ್ತಾ ಇದ್ರಂತೆ. ಆದರೆ ಅಮ್ಮನಿಗೆ ಏನು ಅಂದರೆ ಘಟ ಇಲ್ಲದ್ರೆ ಮಠ ಎಷ್ಟಿರಲ್ಲ ಅಂತ. ಘಟ ಅಂದರೆ ಒಬ್ಬ ಮನುಷ್ಯ ಇದ್ದರೆ ಮಠ ಎಲ್ಲ ಒಂದು ಕಡೆ ಅನ್ನ ಹುಟ್ಟುತ್ತೆ. ಹಾಗಾಗಿ ನೀವು ಚೆನ್ನಾಗಿದ್ದರೆ ನಾವು ಹೆಂಗಾರು ಬದುಕ್ತೀವಿ, ನೀವಿದ್ದರೆ ನಮಗೆ ಇದು ಅದೇನಾರಾಗಿರಲಿ ಅಂದ್ಬಿಟ್ಟು ಅಮ್ಮ ಕಿಡ್ನಿ ದಾನ ಮಾಡಿ ಆಪ್ರೇಷನ್ಗೆಲ್ಲ ಖರ್ಚು ಮಾಡಿ ಎಲ್ಲ ಒಂದು ವ್ಯವಸ್ಥಿತವಾಗಿ ಅಮ್ಮ ಮಾಡ್ತಾಳೆ. ಆದರೆ ಅದು ಫಲ ಸಿಗಲ್ಲ. ಕೊನೆ ದುಡ್ಡೆಲ್ಲ ಲಾಸ್ ಆಗಿ ಹೋಗಿರುತ್ತೆ, ಮನೇಲಿ ಕಷ್ಟ ಆಗಿರುತ್ತೆ, ಮೆಸ್ ನಡೆಸ್ತಾರೆ, ಭಾಳ ಇದು ಮಾಡ್ತಾರೆ. ಕೊನೆಗೆ ಅವನು ಮನೇಲೇ ಇರ್ತಾನೆ, ಅವನು ಬೇಗೋಡು ಮತ್ತೆ ಹೋಗಿರಲ್ಲ. ಅವನೇನಂದ್ರೆ ಅವರಪ್ಪ ಹೇಳಿರ್ತಲ್ಲ, ನೀನು ಸಿನಿಮಾ ಹೋಗಬೇಡ, ನೀವೆಲ್ಲ ಯಾರೋ ಕೆಲಸ ಕಲ್ತ್ಕೊಂಡು ಜೀವನದಲ್ಲಿ ಉದ್ಧಾರ ಆಗುವಂತ, ಅದು ಅವ್ನ ಮನಸ್ಸಲ್ಲಿ ಇದ್ಬಿಟ್ಟಿರ್ತದೆ. ಇನ್ನು ಅವನು ಹೆಗ್ಗೋಡಿಗೆ ಹೋಗಲ್ಲ, ನಮ್ಮಪ್ಪ ಕೊನೆಗಾಲ ನಮ್ಮಪ್ಪನ ಆಸೆ ಈಡೇರಿಸಬೇಕು ಅನ್ನೋ ಮಟ್ಟಿಗೆ ಅವನು ತೀರ್ಮಾನ ಮಾಡಿಕೊಂಡು ಏನಾದರೂ ಸ್ವಂತ ಉದ್ಯೋಗ ಮಾಡಿಕೊಂಡು ಏನಾದರೂ ಒಂದು ಜೀವನದಲ್ಲಿ ನನ್ನ ಮನೆ ನೋಡ್ಕೋಬೇಕು, ಅಕ್ಕ ಇನ್ನೂ ಮದುವೆ ಆಗಿಲ್ಲ, ತಮ್ಮ ಇನ್ನೂ ಓದ್ತಾ ಇದ್ದಾನೆ, ನಾನು ಸಂಸಾರನ ನಾನು ಕುಟುಂಬನ ಜವಾಬ್ದಾರಿ ತೊಗೋಬೇಕು ಅನ್ನೋ ಮಟ್ಟಲ್ಲಿ ಇರ್ತಾನೆ. ಆದರೆ ಅಮ್ಮ ಮತ್ತೆ ಇಲ್ಲ, ನಿಮ್ಮಪ್ಪ ನಿನ್ನ ಮುಂದೆ ಬೈತಾಯಿದ್ರು, ಹಿಂದೆ ಭಾಳ ಹೊಳ್ತಾಯಿದ್ರು, ಕಣ್ಣಲ್ಲೇ ನೀನು ನೋಡ್ಬಿಟ್ಟು ಅವನು ಒಳ್ಳೆ ಹುಡುಗ ನೋಡು, ಅಲ್ಲಿ ಹೋಗಿದ್ರು ಯಾರೇ ಹುಡುಗಿರ್ಗೆ ಸಹವಾಸ ಮಾಡಿಲ್ಲ, ಅವನು ಕಣ್ಣಲ್ಲೇ ಹೇಳ್ಬಿಡ್ತೀನಿ, ಇವನು ಆ ಥರ ಒಳ್ಳೆ ಹುಡುಗ, ನೀನು ಎಲ್ಲೇ ಹೋದರೂ ಸಭ್ಯವಾಗಿ ಬದುಕ್ತಾನೆ, ನೀನು ಹೋಗಿದ್ದವ್ರಿಗೆ ಭಾಳ ಖುಷಿ ಇತ್ತು ಅಂತ ಹೇಳಿ ಮತ್ತೆ ಅವನಿಗೆ ಹೆಗ್ಗೋಡಿಗೆ ಕಳಿಸ್ತಾರೆ. ಅಂದರೆ ಸರ್ 24 ವರ್ಷಗಳಿಂದ ನೀವು ಬಳಿ ಬಂದ ಸಂದರ್ಭದಲ್ಲೂ ಕೂಡ ಸರ್ ನೀವು ಅವ್ರು ನೋಡೋ ಸಂದರ್ಭದಲ್ಲಿ ಒಂದು ಹೆಸರು ಕೊಟ್ಟಿರಿ ಸರ್, ಅದು ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಸರ್. ಅದು ಇದು ಒಂದು ಆದರೆ ನನಗೆ ಇವನು ಫಸ್ಟು ನನಗೆ ಸಿಕ್ಕಿದ್ದು ಇಟಿಕೆಗುಡ್ಡಲ್ಲಿ ಬೆಳಗೆರೆ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ನಾನು ಯಾವುದೋ ಒಂದು TTP ಕೆಲಸ ಮಾಡಿಸ್ತಾಯಿದ್ದೆ. ಆಗ ಪಕ್ಕದ ಮನೆಯವರು ಇದ್ದಂಥ ಇವನ ಕ್ಲಾಸ್ಮೇಟ್ಗಳು ಪಾಪು ಧರ್ಮ ಅವರಿಬ್ಬರು ಬಂದ್ಬಿಟ್ಟು ದಿನ ಹಣ ದರ್ಶನ್ ಬಗ್ಗೆ ಬರೆಯೋಣ ಅಂತ ಹೇಳ್ತಾಯಿದ್ರು. ನಾನು ಯಾವ ದರ್ಶನ ತೂಗುದಿ ಬಂದು ನಾನು ಮಹಾಭಾರತ ಫಿಲಮ್ ನೋಡಿರಲಿಲ್ಲ. ನೋಡೋ ಒಂದು ದರ್ಶನ್ ಏನೇ ಇರ್ತಾನೆ ಅಂತಂದರೆ ಮೋಸ್ಟ್ಲಿ ತೂಗುದೀಪು ಥರನೇ ಇರ್ತಾರೆ, ಏನೋ ಹಸು ಮಾಡ್ಕೊಂಡಿದ್ದಾನೆ, ಹೆಂಗೋ ಮಾಡ್ಕೊಂಡಿರಲೇ ಬಿಡಪ್ಪ, ಏನೋ ಸೈಡ್ ಮಾಡ್ಕೊಂಡು ಸಿನಿಮಾದಲ್ಲಿ ಹೇಳಿ ಆಗಲ್ಲ. ಅವ್ರ ಅಪ್ಪ ಹೇಳ್ದದು ಹಂಗೆ ಹೇಳ್ತಾ ಇದ್ರಂತೆ, ಆ ಹಣ ಅಂದರು. ಅವರಪ್ಪ ಅವರ ಅನುಭವ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಯಾವತ್ತೂ ಅವರು ಸಿನಿಮಾದಲ್ಲಿ ಯಾರೂ ಉದ್ಧಾರ ಆಗಿಲ್ಲ, ಉದ್ಧಾರ ಆಗೋಕ್ಕೆ ಸಾಧ್ಯವೂ ಇಲ್ಲ. ಆಗ ಅನುಭವದಲ್ಲಿ ಹೇಳಿರ್ತಾರೆ, ಬೇಡ ಏನೋ ಕೆಲಸ ಮಾಡ್ಕೊಂಡು ಹೋಗು ಅಂತಂದು. ಇರಲಿ ಬೆಳೆಯೋಣ, ಒಂದು ಪತ್ರಿಕೆಯಲ್ಲಿ ಬೆಳೆಯೋಣ, ಹಂಗೆ ಹೀಗೆ. ನಾನು 97ರಲ್ಲಿ ಒಂದು ಮಹಾಭಾರತ ಫಿಲಮ್ ಮಾಡಿದಾಗ ರೂಪತಾರದಲ್ಲಿದ್ದೆ. ಆಗ ಅವ್ರಿಗೆ ರೂಪತಾರಕ್ಕೆ ಉದಯ ಮಾಡಿದ್ದೆ. ರೂಪತಾರದಲ್ಲಿ ಒಂದು ಇಂಟರ್ವ್ಯೂ ಮಾಡೋಣ ಅಂತ ಒಂದು ಇದಿತ್ತು. ಯಾಕೆಂದರೆ ಸೌರವ್ ಯಾದವಗಿರಿಯಲ್ಲಿ ಅಪಾರ್ಟ್ಮೆಂಟಲ್ಲಿದ್ದ, ನಮ್ಮ ಸ್ನೇಹಿತ ಒಬ್ಬ ಹೇಳಿದ್ದ, ಪ್ರೇಮ್ ಅಂತ, ಇಲ್ಲಿ ಸೌರವ್ ಇದ್ದಾರಣ, ಅವರು ಒಂದು ಸಣ್ಣ ಪುಟ್ಟ ಮಾಡ್ತಾವ್ರೆ, ದಿನೇಶ್ ಬಾಬುದು ಹೆಂಡ್ತಿ ಹೇಳ್ತೀನಿ, ಅದು ಶೂಟಿಂಗಲ್ಲಿ ಅವರು ಶಿಲ್ಪಂಗೆ ಜೋಡಿಯೇನೋ ಆಗಿದ್ರು, ಅವ್ರದ್ದು ಮಾಡೋಣ ಹಿಂಗೆ. ಇವನು ಇದನ್ನೆಲ್ಲ ಅಂದ್ಬಿಟ್ಟು ಇಬ್ಬರು ಸೇರಿಸಿ ಒಂದು ಮಾಡೋಣ ಅಂತ ಅಮ್ಮನಿಗೆ ಫೋನ್ ಮಾಡಿದೆ. ಮೀನಮ್ಮ ಫೋನ್ ಮಾಡಿದ್ರೆ ಮನೆಗೆ ಫೋನ್ ಮಾಡಿದೆ, ಮೀನಮ್ಮ ಎತ್ಕೊಂಡು ಅಯ್ಯೋ ಬೇಡಪ್ಪ, ಇನ್ನು ಸಣ್ಣ ಪಾತ್ರ ಮಾಡ್ತಾಯಿದ್ದಾನೆ, ಈಗ ರೂಪತಾರ ದೊಡ್ಡ ಪತ್ರಿಕೆ, ಅಯ್ಯೋ ಅಲ್ಲಿ ಬಂದುಬಿಟ್ರೆ ಆಮೇಲೆ ಇಂಡಸ್ಟ್ರಿ ಕಣ್ಣಾಕ್ಬಿಡುತ್ತೆ, ಬಿಡಪ್ಪ ಅಂತ ಅಮ್ಮನಿಗೆ. ಹಾಗಾಗಿ ಬಿಟ್ಟೋಗಿತ್ತು. ಅದಾದಮೇಲೆ ಈ ಹುಡುಗರು ಬಂದು ಹಿಂಗೆ ಹೇಳಿದ್ರಲ್ಲ, ಆಯ್ತು ನೋಡೋಣ ಅಂತ ಹೇಳಿದೆ. ಒಂದು ಸಲ ಕರ್ಸೇ ಬಿಟ್ಟವ್ರೆ. ಆಗ ಒಂದು ವೈಟ್ ಕೈನೆಟಿಕ್ ಉಂಟಾಯಿತು, ಸೆಕೆಂಡ್ ಹ್ಯಾಂಡ್ ಅದು ತೊಗೊಂಡಿದ್ದ. ಅದು ಬಂದು ಅವರ ಸೊಪ್ಪಿನಕೆರೆಯಲ್ಲಿದ್ದಂಥ ಸಾಬುಲಾಲ್ ಅಂತ ಅವನ ತೂಗು ಶನಿವಾರ ಆತ ಸ್ನೇಹಿತರಂತೆ, ಅವ್ರದ್ದೇನೋ ಅವ್ರ ಹತ್ರ ತೊಗೊಂಡಿದ್ದರು. ಅದನ್ನು ಅದರಲ್ಲಿ ಬಂದಿದ್ದ ಪಾಪ, ಭಾಳ ಕಷ್ಟಲ್ಲೇ ಇದ್ದ, ಏನೋ ಪೆಟ್ರೋಲ್ ಕಾಸಿಲ್ಲ ಅಲ್ಲಿಂದ ಬರಬೇಕಾದ್ರೆ ಅವನಿಗೆ, ಆ ಥರ ಭಾಳ ಕಷ್ಟ ದಿನಗಳು ಅದು. ಹಾಗಾಗಿ ಅವನು ಹಣ ದರ್ಶನ್ ಬಂದವನೇ, ನಾವು ಯಾವ ದರ್ಶನ್ ಅಂದೆ, ಅದೇಪ್ಪ ತೂಗುದೀಪಣ್ಣ ಮಗ ಅಂತ. ಸರಿ ಒಳಗೆ ಕರಿ ಅಂದೆ. ಆ ಬೆಳಗ್ಗೆ ಪ್ರಿಂಟಿಂಗ್ ಪ್ರೆಸ್ ಅವತ್ತು 3:45 ಇರ್ಬೋದು. ಆ ಬಿಸಿಲು ಹಂಗೆ ಮೇಲೆ ಬೀಳ್ತಾಯಿತ್ತು. ಅವನು ಬಂದ ತಕ್ಷಣ ಕಾಲಿಟ್ಟ ತಕ್ಷಣ ನನಗೆ ಶಾಕ್ ಆಗ್ಬಿಟ್ಟೆ. ಅವನ ಮೈ ಮೇಲೆ ಆ ಬಿಸಿಲು ಬಿದ್ದಿದ್ದಕ್ಕೂ ಅವನ ಹೈಟು, ಆ ವೈಟು, ನಾನು ಸ್ಟನ್ ಆಗಿಬಿಟ್ಟೆ. ಇಷ್ಟು ಚೆನ್ನಾಗವನೇ ಹುಡುಗ ಅವನು ಅಂತ, ಇಷ್ಟು ಒಳ್ಳೆ ಹುಡುಗ ಅವನು, ಎಷ್ಟು ಚೆನ್ನಾಗವನಲ್ಲ, ಒಳ್ಳೆ ಹ್ಯಾಂಡ್ಸಮ್ ಆಗಿ. ಆಗ ಕಹೋನ ಪ್ಯಾರೆ ಹೈ ಫಿಲಮ್ ಹಿಂದಿ ಹಿಟ್ಟಾಗಿತ್ತು, ಋತಿಕ್ ರೋಷನ್ನು ಒಳ್ಳೆ ಇದು. ಅಂದರೆ ನಾನು ಹುಡುಗಿಯರೆಲ್ಲ ನೋಡ್ತಾಯಿದ್ದೆ, ಭಾಳ ಕ್ರೇಜ್ ಇತ್ತು. ಅವ್ನು ಯಾವುದೋ ಸ್ಟಾರ್ ಆ್ಯಂಡ್ ಡಸ್ಟು, ಆದಮೇಲೆ ಫಿಲಮ್ ಫೇರಲ್ಲಿ ಒಂದು ಪೋಸ್ಟರ್ ತೊಗೊಳಕ್ಕೆ ಹುಡುಗಿರು ಆ ಮ್ಯಾಗ್ಝಿನ್ಗಳೇ ಖಾಲಿ ಆಗಿಬಿಡ್ತಾಯಿದೆ. ಎಲ್ಲ ಯಾರು ಕೇಳ್ತಾಯಿದ್ರೆ ನಾನು ಈಚೂರು ಕುಮಾರ್ ಅವಾಗ ಅಲ್ಲಿ ಆ ಬಸ್ ಸ್ಟ್ಯಾಂಡಲ್ಲಿ ಅವರು ಒಂದು ಅಂಗಡಿ ಇತ್ತು, ಸಿಟಿ ಬಸ್ ಸ್ಟ್ಯಾಂಡಲ್ಲಿ, ಅವ್ರು ಕೇಳ್ತಾಯಿದ್ದೆ, ಎಲ್ಲ ಹುಡುಗಿರು ತೊಗೊಂಡೋಗ್ಬಿಡ್ತಾರೆ, ಬಾಬು ಇದು ಋತಿಕ್ ರೋಷನ್ ಫೋಟೋ ಇದ್ದರೆ ಅಂತ. ಅದು ಆ ಕ್ರೇಜ್ ಇತ್ತು, ಹಂಗೆ ಇದ್ದ ಅವನು. ಹಾಗಾಗಿ ಇವನು ನಮ್ಮ ಕನ್ನಡದಲ್ಲಿ ಇವನಿಗಿತ್ತು, ಋತಿಕ್ ರೋಷನ್ ಥರನೇ ಅವನ ಥರನೇ ಜಿಮ್
ಒಳ್ಳೆ 6 ಅಡಿ ವೈಟು. ನಮ್ಮಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಂದೊಳ್ಳೆ ಪರಭಾಷೆಯಲ್ಲಿ ಕಾಂಪೀಟ್ ಮಾಡೋ ಒಬ್ಬ ನಟ ಇಲ್ಲ ಅಂತ ನಮ್ಗೆ ಭಾಳ ನೋವಿತ್ತು. ಅದು ಆ ಶಶಿಕುಮಾರ್ಗಿತ್ತು. ಆ ಶಶಿಕುಮಾರ್ ಅವರೇ ಇದು ಮಾಡಿಕೊಂಡ್ರು. ಇದು ಇವನು ನೆಕ್ಸ್ಟು. ಅದು ಅವನಿಗಿಂತ ಒಳ್ಳೆ ಚೆನ್ನಾಗಿ ಪರ್ಸನಾಲಿಟಿ ಇದ್ದಾನೆ. ಅದನ್ನು ನೋಡಿಬಿಟ್ಟು ನಾನು ಎಲ್ಲ ಇದೆಯಪ್ಪ ಅಂದ್ಬಿಟ್ಟು ನಾನು ಅವಾಗ ಅವನಿಗೆ ಪತ್ರಿಕೆಯಲ್ಲಿ ಬರೆದ ಕನ್ನಡದ ಋತಿಕ್ ರೋಷನ್ ಅಂತೇಳಿ, ಜಿಮ್ ದೇಹಿ ಕನ್ನಡದ ಋತಿಕ್ ರೋಷನ್ ಅಂತೇಳಿ ನನಗೆ ಅವಕಾಶ ಕೊಡಬೇಕು ಅಂತ. ಅದು ಅವನಿಗೆ ಇಂಪ್ರೆಸ್ ಆಯಿತು. ಅದಾದಮೇಲೆ ಮತ್ತೆ ಸಿಗ್ತಾಯಿದ್ದ ಬಂದಾದ ಅವನಿಗೆ ಎಲ್ಲರಿಗೂ ಯಾವ ಚಾನ್ಸ್ಗಳು ಹೇಳ್ಬೇಕು ಅಂದ್ರೆ ಅವಾಗ ಅಂಬಿಕಾ ಧಾರಾವಾಹಿ ಮಾಡ್ತಾಯಿದ್ರು ಉದಯ ಟಿ ವಿನಲ್ಲಿ. ಆಗ ಎಸ್ ನಾರಾಯಣ ಅವ್ರಿಗೆ ಅವಕಾಶ ಕೊಟ್ಟಿದ್ದು ಮಹಾಭಾರತದಲ್ಲಿ. ಹಾಗಾಗಿ ನಿನಗೆ ಪರಿಚಯ ಇದೆಲ್ಲ ಹೋಗು ಅಂತ ಕಳಿಸ್ದೆ. ಅಲ್ಲೇ ಅವ್ರಿಗೆ ಪಾತ್ರ ಇತ್ತೋ ಇಲ್ವೋ, ಅವ್ನು ಬ್ಯುಸಿ ಏನೇ ಇದ್ದೋ ಪಾಪ ಅವ್ರಿಗೆ ಏನೋ ಬ್ಯುಸಿ ಇರ್ತದೆ. ಇವನು ಹೋಗಿರ್ತಾನೆ, ಅವ್ನು ನೋಡ್ಬಿಡ್ತಾನೆ ಹಣ ಅಂದಿರ್ತಾನೆ, ಏನೋ ಅಂದಿರ್ತಾರೆ. ಅವ್ರಿಗೆ ಒಂದು ಸ್ವಲ್ಪ ಅವನು ಹುಡುಗ ಅಲ್ವಾ, ಒಂದು ಸ್ವಲ್ಪ ಏನೋ ಒಂದು ಸ್ವಲ್ಪ ಇದು ಅವಾಗಲೇ ಸ್ವಲ್ಪ ಸಿಡ್ಕ ಇರ್ತದೆ ಮನಸ್ಸಲ್ಲಿ ಇದ್ದೇ ಇರ್ತದೆ. ಹೆಂಗಲ್ವಾ ಹುಡುಗ ಯುವಕ. ಆದರೆ ಅವನ ಮನಸ್ಸಲ್ಲಿ ಅವನಿಗೆ ಏನು ಅನ್ನಿಸ್ತೋ ಅವ್ರು ಸರಿಯಾಗಿ ಮುಖ ಕೊಟ್ಟು ಮಾತಾಡ್ತಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಬಂದ. ಅವನು ಮೈಸೂರಿಂದ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಭಾಳ ಕಷ್ಟ ಅವನಿಗೆ. ಒಂದು 100 ರೂಪಾಯಿ 50 ರೂಪಾಯಿ ಜೊಬ್ಬರು ಇಟ್ಕೊಂಡು ಹೋಗ್ತಿದ್ದ ಅವನು. ಅಲ್ಲಿ ಊಟ ಮಾಡ್ತಿದ್ದ, ಏನು ಮಾಡ್ತಿದ್ದ ಪಾಪ. ಅಲ್ಲಿ ಅವಾಗ 20 ರೂಪಾಯಿ 30 ರೂಪಾಯಿ 11 ರೂಪಾಯಿ ಯಾವುದೋ ಪುಷಣ್ ಪುಲ್ ಇರುತ್ತಲ್ಲ ಅದ್ರಲ್ಲಿ ಹೋಗಿ ಬರ್ತಿದ್ದ ಅವನು. ನೈಟ್ 11:30 ರಾತ್ರಿ ಬರ್ತಾಯಿದ್ದ. ಅವ್ನು ಕಷ್ಟಲ್ಲಿ ಹೋಗಿರ್ತಾನೆ. ಇವನು ಮನುಷ್ಯ ಸರಿಯಾಗಿ ಮಾತಾಡ್ತಿಲ್ಲ ಅಂದರೆ ಅವನಿಗೆ ಏನೋ ಸಿಗಲಿಲ್ವಲ್ಲ ಅಂತ ಏನೋ ಫ್ರಸ್ಟ್ರೇಷನ್ ಏನೋ ಅವನಿಗೆ ಒಂಥರ ಅವನು ಒಂದು ಜೀವನದಲ್ಲೇ ನಾನು ಅಬ್ಸರ್ವ್ ಮಾಡಿದಾಗೆ ಭಾಳ ಬೇಗ ಅವ್ನು ಟೆಂಪ್ಟ್ ಆಗ್ತಾನೆ, ಭಾಳ ಬೇಗ ಟೆಂಪ್ಟ್ ಆಗ್ತಾನೆ. ಆಗಲೇ ಇತ್ತು ಅದು. ಈ ಪ್ರಕರಣಕ್ಕೆ ಮೂಲ ಕಾರಣವೇ ಅವನು ಕೋಪಿಷ್ಟ, ಸಿಡ್ಕ, ಒಳಗೆ ಇಟ್ಟಿರ್ತಾನೆ ಅವನು. ಅವನಂಥ ಇದಿಲ್ಲ. ನಾನೇ ಎಷ್ಟೋ ಸಲ ಬೈದಾಗಿಲ್ಲ, ನಾನು ಯಾಕೆ ಹಿಂಗೆ ಬೈದೆ ಅಂತ ಹೋಗ್ತೀನಿ. ಅವ್ರಿಗೂ ವಯಸ್ಸು ಹೇಳ್ತೀನಿ. ಆದರೆ ಒಂದು ದೊಡ್ಡದಲ್ಲಿ ಸ್ಟಾರ್ಡಮ್ ಸಿಗುತ್ತೆ ಸರ್. ಕಷ್ಟಪಟ್ಟು ಮೇಲೆ ಬರ್ತಾರೆ, ಮೆಜೆಸ್ಟಿಕ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ, ಆ ಹಂತದಲ್ಲಿ ದೊಡ್ಡ ಸಕ್ಸಸ್ ಸಿಗುತ್ತೆ. ಆ ಸಕ್ಸಸ್ ಎಲ್ಲ ಉಳಿಸ್ಕೊಳ್ಳೋದಲ್ಲಿ ದರ್ಶನ್ ಪದೇ ವಿಫಲ ಆಗ್ತಾ ಇದ್ದಾರೆ ಅಂತ ಸರ್. ಅದೇ ಹೇಳೋದಲ್ಲ ಅವನಿಗೆ. ಒಂದು ಕಾಲದಲ್ಲಿ ಹೇಳೋದಲ್ಲ, ಒಂದು ಜೀವನದಲ್ಲಿ ಸಣ್ಣದಾಗಿ ಒಂದು 3 ಹೊತ್ತು ಊಟ ಸಿಕ್ಕರು ಸಾಕಪ್ಪ ಅನ್ನೋ ಮಟ್ಟಿಗಿದ್ದ ಅವನು. ಯಾವ ಥರ ಅಂತಂದರೆ ಅವರಪ್ಪ ಒಂದು ಎಕ್ಸೈಸ್ ಬುಕ್ಕಲ್ಲಿ ಯಾರ್ಯಾರು ನಂಗೆ ಕೊಡಬೇಕು ದುಡ್ಡು ಬ್ಯಾಲೆನ್ಸು ಅಂತ ಒಂದು ಬುಕ್ ಬರೆದಿಟ್ಟಿದ್ರು, ಲಿಸ್ಟ್ ಇಟ್ಟಿದ್ರು. ಅಣ್ಣ ಯಾರು ಬೇಡ ಕಣ, ಯಾವ ಫಿಲಮ್ ಬೇಡ, ಏನೂ ಬೇಡ, ನಾನು ಕೊಟ್ಟಬೇಕಾಗಿರೋದು ಆ ಬ್ಯಾಲೆನ್ಸು ನಾನು ಕೊಟ್ಬಿಟ್ರೆ ಜೀವನದಲ್ಲಿ ಒಂದು ಪ್ರಾವಿಷನ್ ಸ್ಟೋರ್ ಹಾಕೊಂಡು ಸೆಟ್ಲ್ ಆಗ್ಬಿಡ್ತೀನಿ ಅಣ್ಣ, ಜೀವನದಲ್ಲಿ ಯಾವ ಸಾಹಸನ ಬೇಡ ನನಗೆ ಅಂತ ಅಷ್ಟು ಮುಗ್ಧ. ಅದಕ್ಕೋಸ್ಕರ ಅವನು ದುಡ್ಡುಗೋಸ್ಕರ ಅವನು ಎಷ್ಟೆಷ್ಟು ಕಷ್ಟಪಟ್ಟಿದ್ದಾನೆ ಅಂತಂದರೆ PMRY ಗೊತ್ತಲ್ಲ, ಪ್ರೈಮ್ ಮಿನಿಸ್ಟರ್ ರೋಜ್ಗಾರ್ ಯೋಜನೆ, ಅಲ್ಲಿಗೆಲ್ಲ ಅವನು ಹಾಕೋನೆ. ಯಾವ ಬ್ಯಾಂಕವರು ಕೊಟ್ಟಿಲ್ಲ, ಮೊಲ ಸಾಕಾಣಿಕೆ ಮಾಡ್ತೀನಿ ಅಂತ. ಇದೇ KJ ಕುಮಾರ್ ನಮ್ಮ ಸೀನಿಯರ್ ಜರ್ನಲಿಸ್ಟ್ ಇದ್ದಾರೆ ನಮ್ಮ ಗುರುಗಳು, ಅವ್ರ ಹತ್ತು ಆಫೀಸ್ಗೆಲ್ಲ ಹೋಗಿದ್ದಾನೆ. ನಾನು ಕೇಳಿದ್ದಾನೆ, ಹಣ ಎಲ್ಲ ಬ್ಯಾಂಕವ್ರಿಗೆ ಹೇಳಿ ಮಾಡಿಸ್ಕೊಡಿ ಅಂತ. ಅಲ್ಲಿ ಬ್ಯಾಂಕಲ್ಲಿ ಗೊತ್ತಲ್ಲ, ಇಲ್ಲಿ 108 ಕಂಡೀಷನ್ ಅವಾಗ ಈ ಸಿಕ್ಕಿಲ್ಲ ಪಾಪ ಅವನಿಗೆ. ಅವನಷ್ಟು ಪಾಪ ಒಂದೇನು ಹೇಳ್ತಾರಲ್ಲ, ಉದುರ ನಿಬಿತ್ತಂ ಬಹುಕೃತ ವೇಷಮ್ ಅಂತ, ಆ ಥರ ಅವನು ಕಷ್ಟಪಟ್ಟದ್ದು ಒಂದೊಂದು ಕೆಲಸಗಳು ಒಂದೊಂದಲ್ಲ. ಯಾವ ಕೆಲಸ ಮಾಡಿಲ್ಲ ಅಂತ ಕೇಳ್ಬೇಕು ನೀವು ಅಷ್ಟೇ. ಅಷ್ಟು ಮಟ್ಟ ಅವನು ಕಷ್ಟದಲ್ಲಿ ಬೆಳೆದಿದ್ದ. ಆದರೆ ಹಂತಕ್ಕೆ ಹೋದಾಗಲೂ ಅವನು ನಾನು ಇಲ್ಲಿದ್ದೆ ಅಂತ ಮರೀಲಿಲ್ಲ. ಅವನು ಯಾವತ್ತೂ ಹೇಳ್ಕೊತಾ ಇದ್ದ, ಅವನು ಯಾವತ್ತೂ ಒಂದು ಬಿಟ್ಟಿಲ್ಲ. ಅವನು ಆ ಥರನೇ ಇದ್ದ. ಅದೇ ಅವನಿಗೆ ಇಂಪ್ರೆಸ್ ಆಗಿದ್ದ, ಅಭಿಮಾನಿಗಳು ಇಂಪ್ರೆಸ್ ಆಗಿದ್ದು. ಅಷ್ಟೊಂದು ಅಭಿಮಾನಿಗಳ ಮಾಸ್ ಎಲ್ಲ ಕೇಳ್ತಾರೆ, ಪುನೀತ್ಗಿಲ್ಲ, ಯಶ್ಗಿಲ್ಲ, ಸುದೀಪ್ಗಿಲ್ಲ, ಇಷ್ಟೊಂದು ಮಾಸ್ ಅವನಿಗೆ ಅಭಿಮಾನಿಗಳು ಹೆಂಗೆ ಬಂದರು ಅಂತ. ಇಷ್ಟೊಂದು ಆಡಿಯನ್ಸ್. ಯಾಕೆ ಅಂದರೆ ಒಂದು ಜಾತಿ ಇಲ್ಲ, ಒಂದು ಭಾಷೆ ಇಲ್ಲ ಅವನಿಗೆ. ಆದರೂ ಈ ಕರ್ನಾಟಕದಲ್ಲಿ ಅಷ್ಟೊಂದು ಅಭಿಮಾನಿಗಳು ಹೆಂಗೂ ಹುಟ್ಟಾದರು ಅಂದರೆ ಅವ್ನ ಕಾರಣ ಏನು ಅಂತಂದರೆ ಅವನು ಮಾತಾಡ್ತಿರ್ಗುತ್ತೆ. ಹಳೆದನ್ನು ಅವನು ಹೇಳ್ಕೊತಾರೆ. ರಾಜ್ಕುಮಾರ್ ಏನಕ್ಕೆ ಜನಗಳಿಗೆ ಇವತ್ತು ಪ್ರೀತಿ ಆಗುತ್ತೆ ಅಂದರೆ, ರಜನಿಕಾಂತ್ ಏನಕ್ಕೆ ಇಷ್ಟ ಆಗ್ತಾರೆ ತಮಿಳ್ನಾಡವ್ರಿಗೆ ಅಂದರೆ, ಅಲ್ಲಿ ನೋಡೋರೆ ಒಂದು ಬಡವರ್ಗ ಈ ಸಿನಿಮಾಗಳ ಅತಿ ಹೆಚ್ಚು. ಅವರು ನಮ್ಮಂಥವನು ಒಬ್ಬ ಅಲ್ಲೋಗಿ ಸಿನಿಮಾ ಇರೋದಾಗ ಅವ್ರಿಗೆ ಒಂಥರ ಅಭಿಮಾನ ಹುಟ್ಟುತ್ತೆ. ಅಂದರೆ ಆರಂಭದಲ್ಲೂ ಅಷ್ಟೇ ಸರ್. ಯಾಕಂದರೆ ಅವ್ರ ಹೆಂಡತಿ ವಿಚಾರದ ಗಲಾಟೆಗಳಾಯಿತು, ಅದಾದ ನಂತರದಲ್ಲಿ ಆ ಒಂದು ಹೋಟೆಲಲ್ಲಿ ಗಲಾಟೆ ಆಯಿತು. ಸಾಕಷ್ಟು ಗಲಾಟೆಗಳಾದರೂ ಕೂಡ, ಸಾಕಷ್ಟು ಕಾಂಟ್ರವರ್ಸಿಗಳು ಅವ್ರ ಹತ್ರ ಸುತ್ತಕೊಂಡ್ರೂ ಕೂಡ ಬದಲಾಗುವಂತಹ ಮನಸ್ಥಿತಿ ದರ್ಶನ್ಗೆ ಬರಲೇ ಇಲ್ಲ. ಯಾಕಂದರೆ ನಾನು ಇರೋದೇ ಹೀಗೆ, ಯಾವ ಸ್ಪೀಚಲ್ಲೂ ಕೂಡ ನಾನು ಇರೋದೇ ಹೀಗೆ, ಇದೇ ರೀತಿಯಾದಂಥ ಮಾತುಗಳು ಅವ್ರಿಗೆ ಮುಳುವಾಗುತ್ತೆ ಇವತ್ತಿನ ದಿನ ಪ್ರಕರಣದಲ್ಲಿ ಸರ್ ಅಂತ. ಸತ್ಯ. ಅದು ಅವನಲ್ಲಿ ಬಂಡತನ ಬಂದ್ಬಿಡ್ತು. ಒಂದು ಅವನ ಹೆಂಡತಿ ವಿಷಯ ಗಲಾಟೆ ಆದಾಗ ಒಂದು ರಿಜಿಡ್ ಆದ ಅವನು ಜೀವನದಲ್ಲಿ. ನಾನು ಒಳ್ಳೆತನದಲ್ಲಿದ್ದರೆ ಬದುಕೋಕ್ಕಾಗಲ್ಲ, ನಾನು ತುಳಿದಾಕ್ತಾರೆ, ನಾವು ರೆಬೆಲ್ ಆಗಬೇಕು ಅನ್ನೋದು ಅವ್ನ ಮನಸ್ಸು ಬಂದ್ಬಿಡ್ತು. ಯಾಕೆಂದರೆ ಹೆಂಡತಿ ಯಾವನು ಹೊಡೆಯಲ್ಲ ಗಂಡ, ಅದಕ್ಕೆ ಹೊಡೆದ್ಬಿಟ್ಟು ತಾನೆ ಇಷ್ಟು ಜೈಲಿಗೆ ಹಾಕ್ಬಿಡ್ತಾರ ಇಷ್ಟು ದಿನ ಅನ್ನೋದು ಅವನಿಗೆ. ಅದು ಯಾರದೋ ಕೈವಾಡ ಇದೆ, ಅವರೆಲ್ಲ ನನಗೆ ಬಲಿಪಶು ಮಾಡಿದ್ರು ಅನ್ನೋದು ಅವನಿಗೆ ಮನಸ್ಸು ಬಂದ್ಬಿಡ್ತು.
ಆಗ ಅಲ್ಲಿ ಅವನು ಸೆಲ್ಲಲ್ಲಿದ್ದಾಗ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಮಗ ಜಗದೀಶ್ ನಾಯ್ಡು ಅವರು ಯಾವುದೋ ಕೇಸಲ್ಲಿ ಸಿಗಾಕೊಂಡು ಅಲ್ಲಿ ಬಂದಿದ್ದರು. ಅವ್ರಿಗೆಲ್ಲ ಸ್ವಲ್ಪ ಅವ್ನು ಗೊತ್ತಾಗಿರ್ತದೆ, ರಾಜಕೀಯ ಇದ್ದರೆ ಅವೆಲ್ಲ ಈ ಸಣ್ಣ ಪುಟ್ಟವೆಲ್ಲ ಇದು ಮಾಡ್ಕೋಬೋದಾಗಿತ್ತು ಅಂತ. ಅವಾಗ ಅಲ್ಲಿವರೆಗೂ ಅವ್ನು ರಾಜಕೀಯ ಇರಲಿಲ್ಲ. ಅಂಬರೀಷ್ ಬಿಟ್ಟರೆ ಯಾವುದೂ ಇರಲಿಲ್ಲ. ಯಾವಾಗ ಅವನಿಗೆ ಅಲ್ಲಿ ಬಂತು ಅದು ಅವನಿಗೆ ರಾಜಕೀಯ ಸಪೋರ್ಟ್ ಬೇಕು ಅನ್ನಿಸ್ತು. ಹಾಗಾಗಿ ಅವನು PC ಮೋಹನ್ ಅಂತ ನಮ್ಮ ಸಂಸದ ಅವ್ರ ಜೊತೆ ಎಲ್ಲರ ಜೊತೆ ಎಲ್ಲರೂ ಅವರು ಒಂದು ರಾಜಕೀಯಕ್ಕೆ ಅವನು ಬೆಳೆಸ್ಕೊಂಬಂದು. ಅಂದರೆ ಸರ್ ನೀವು ಕೂಡ ನೋಡಿದ್ರೆ ಸರ್ ದರ್ಶನ ಭಾಳ 24 ವರ್ಷ ನೋಡ್ತಾ ಇದ್ದಾರೆ ಸರ್. ಅವರ ತಾಯಿಯವ್ರ ಜೊತೆ ಕೂಡ ಒಡನಾಟ ನಿಮ್ಗೆ ಇದೇ ಇದೆ ಸರ್. ಈ ರೀತಿಯ ಘಟನೆಗಳಾದಂಥ ಸಂದರ್ಭದಲ್ಲಿ ಅವ್ರ ತಾಯಿ ಕರೆದು ಬುದ್ಧಿವಾದ ಹೇಳುವಂಥ ಕೆಲಸಕ್ಕೆ ಮುಂದಾಗಲಿಲ್ವ ಸರ್ ಅಂತ? ಅವ್ನು ಯಾರ ಮಾತು ಕೇಳ್ತಾ ಇರಲಿಲ್ಲ. ತಾಯಿ ಮಾತು ಅವನು ಯಾವತ್ತೂ ಅವ್ನ ತಾಯಿಗೆ ಅವರು ಒಂದು ಈ ಜಯಲಕ್ಷ್ಮಿ ವಿಚಾರದಲ್ಲಿ ಏನಾಯಿತು ಅಂದರೆ, ನನಗೆ ಇತ್ತೀಚೆಗೆ ಗೊತ್ತಾಗಿದ್ದು, ಆ ಟಿ ನರಸೀಪುರದ ತೋಟ ಇದೆಯಲ್ಲ, ಅದು ಈ ಟಿಎಗೂಡಲ್ಲಿ ಬಿಳಿಗಿರಿ ಪ್ರಿಂಟಿಂಗ್ ಪ್ರೆಸ್ ಇತ್ತಲ್ಲ, ಚಂದ್ರು ಅಂತ ಒಬ್ಬ ಇದ್ದ, ಅವನು ಅಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಅವ್ರದ್ದು ಜಮೀನು ಅದು, ಅವ್ರ ಅಣ್ಣ ತಂದಿರೋ ಭಾವಂದು ಏನೋ ಅವ್ರದ್ದೆಲ್ಲ. ಅವ್ರದ್ದು 5 ಎಕರೆ. ಆ ಕಾಲದಲ್ಲಿ ಇನ್ನೂ ರಿಯಲ್ ಎಸ್ಟೇಟ್ ಹೇಳ್ತಾ ಇರಲಿಲ್ಲ. 2003 2004 ಇರಬೇಕು. ಬರೀ 2 ಲಕ್ಷಕ್ಕೆ ಕೊಟ್ಬಿಟ್ರು. 5 ಎಕರೆ 10 ಲಕ್ಷಕ್ಕೆ ಟೋಟಲ್. ಇವತ್ತೆಲ್ಲ ಅದೊಂದು 50-60 ಕೋಟಿ ಆಗುತ್ತೆ ಈಗ. ಅದು ಅವ್ರೇನು ಮಾಡಿದ್ರು, ಅದು ಇದಲ್ಲ, ಅದರ ಏನು ಹೇಳ್ತಾರೆ, ಅದು ಗ್ರೀನ್, ಅದು ಹಸಿರು ಇದು ತಗೋಬೇಕಾದ್ರೆ RTC ಇರೋರು ಮಾತ್ರ ತಗೋಬೇಕು. ಅದನ್ನೇನು ಮಾಡಿದ್ದ ಅಂತಂದರೆ, ವಿಜಯಲಕ್ಷ್ಮಿ ತಾಯಿ ಹೆಸರಲ್ಲಿ ಮಾಡಿ RTC ಅವ್ರ ಕೈಯಲ್ಲಿ ಮಾಡಿಸಿದ್ರು. ಹಾಗಾಗಿ ಅದು ಸ್ವಲ್ಪ ಕುಟುಂಬಕ್ಕೇನೋ ಸ್ವಲ್ಪ ಸಮಸ್ಯೆ ಆಗಿತ್ತು ಅಂತ ನಾನು ಕೇಳಿದೆ. ಅದಾದಮೇಲೆ ಶಂಕರಲಿಂಗೇಗೌಡರ ಮಗ ಇವರು ಪ್ರೀತಮ್ ಎಲ್ಲ ಮಾಡಿ ಆಮೇಲೆ ದಾನಪತ್ರ ಮಾಡಿ ವಿಜಯಲಕ್ಷ್ಮಿ ಹೆಸರಲ್ಲಿದೆ. ಅದಿರಲಿ, ಅಲ್ಲಿ ಏನು ರಿಜಿಡ್ ಆಗಿದ್ದಂದರೆ, ಅವನಿಗೆ ಒಂದು ಬಹುಮುಖ್ಯವಾಗಿ ಅವ್ರ ತಾಯಿಗೂ ಎಲ್ಲ ಬೆಳೆದ ಮಕ್ಕಳು ಯಾರೇ ತಾಗಲಿ ಅಪ್ಪನ ಮಾತ್ರ ಕೇಳೋದು, ಅಮ್ಮನ ಮಾತ್ರ ಕೇಳೋದು. ಹಾಗಾಗಿ ಅವ್ರಿಗೂ ತಾಯಿ ಮಾತ್ರ ಕೇಳೋ ಮನಸ್ಥಿತಿಲಿ ಅವ್ನು ಇರಲಿಲ್ಲ, ಯಾರು ಮಾತು ಕೇಳೋ ಸ್ಥಿತಿಲಿ ಇರಲಿಲ್ಲ. ಅವ್ನು ಬೆಳೆದ್ಬಿಟ್ಟಿದ್ದ. ಯಾಕಂದರೆ ಸರ್